ಯಾವ್ದಾದ್ರು ಹೋಗಿ ಡೇ ಕೇರ್ಗೆ ಬಿಟ್ಟು ಬನ್ನಿ. ನನಗೆ ಕಾಲ್ ಮಾಡ್ತಿದ್ದೀರಾ? ನಿಮ್ ಮಗುನ ನೋಡ್ಕೊಳಿಕ್ ನಾನೇನು ಹೇಳಿದ್ನಲ್ಲ ನಿಮ್ಗೆ ಬಂದ್ಬಿಟ್ಟು? ಯಾವನ ನೀನು ಇಲ್ಲದೆಲ್ಲ ಮಾತಾಡ್ತಿದ್ದೆ. ತುಂಬಾ ರೆಸ್ಪೆಕ್ಟ್ ಕೊಟ್ರೆ ಜಾಸ್ತಿ ಆಯ್ತು ನಿಂದ, ಅಷ್ಟೇ ಹೇಳ್ತಿದ್ದೀನಲ್ಲ. ಏನ್ ನಾಲ್ಗೆ ಸಿಳ್ಬಿಡ್ತೀಯ? ನಿಮ್ಮನೇನೆ ಊಟ ಹಾಕ್ತಿದ್ಯಾ ನಂಗೆ ಇಡಿಯಟ್ ತಂದು? ಸುಮ್ಮನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ತುಂಬಾ ಜಾಸ್ತಿ ಆಯ್ತು ನಿಂದು. ನಿಮ್ಗೆಲ್ಲ ನಿಮ್ಮನೆ ನಾಯಿಗೆ ಹೋಗ್ತೀನಿ ಊಟ ಸರಿಯಾಗಿ ಮಾತಾಡೋದ್ನ. ಲೋಫರ್, ನೀನ್ ನನಗೆ ಬಂದ್ಬಿಟ್ಟು ಊಟ ಹಾಕೋಷ್ಟು ನಮ್ಮನೆ ನಿನ್ನ ಹತ್ರ ಬಂದು ಕೇಳೋ ತರ ಎಲ್ಲ ನಾನು ಬೆಳೆಸಿಲ್ಲ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಗದಾಗಿರೋ ಮಾರ್ನಿಂಗಲ್ಲಿ ನೀವು ಕೂಡ ನನಗೆ ಡೀಲ್ ಕಳಿಸ್ತೀರಾ ಅಂತ ಅಂದರೆ ನೋಡಿ, ನನ್ನ ವಾಟ್ಸಪ್ ನಂಬರ್ ಇದೆ, ಕೆಳಗೆ ಕಾಣ್ತಾ ಇದ್ದೀರಾ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು ಮೊಬೈಲ್ ನಂಬರ್ನ ಕಳಿಸೋದ್ರ ಜೊತೆ ಅವ್ರ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳನ್ನ ನೀವು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಮಾಡಿದ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಬನ್ನಿ. ಇವತ್ತು ಶಿವಮೊಗ್ಗದಲ್ಲಿದ್ದಾರಂತೆ ಇವರು, ಬೆಂಗಳೂರಿಗೆ ಕೆಲಸ ಮಾಡೋಕ್ಕೆ ಹೋಗಿದ್ದಾರಂತೆ. ತೇಜಸ್ವಿನಿ ಅಂತ ನಂಬರ್ ಕಳಿಸಿದರೆ ಕಾಲ್ ಮಾಡುವ ತೇಜಸ್ವಿನಿಗೆ. ಹಲೋ ಹಲೋ, ತೇಜಸ್ವಿನಿ ಅವರಾ? ಹೌದು, ಯಾರು? ನಾನು ಇಲ್ಲಿ ಮಿಥುನ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು. ಓಕೆ. ನಾನು ನನ್ನ ವೈಫು ಇಬ್ಬರೂ ವರ್ಕ್ ಮಾಡ್ತೀವಿ. ಎಲ್ಲಿ? ಆ್ಯಕ್ಚುಲಿ ನಂದು ಬಂದು ಸಾಫ್ಟ್ವೇರು, ಅವಳು ಬಂದು ಡಿಸೈನಿಂಗ್ ಮಾಡ್ತಾರೆ. ಓಕೆ, ಏನಕ್ಕೆ ಕಾಲ್ ಮಾಡಿದ್ದೆ ಹೇಳಿ? ಏನಂದರೆ ಮೇಡಮ್, ಈಗ ನಮಗೆ ಒಂದು 3 ಇಯರ್ಸ್ ಒಂದು ಬೇಬಿ ಇದೆ. ಆ್ಯಕ್ಚುಲಿ ಡೈಲಿ 10 to 5 ನೋಡ್ಕೋಬೇಕು ಮಗುನ. ಯಾವುದೋ ರಾಂಗ್ ನಂಬರಿಗೆ ಕಾಲ್ ಮಾಡಿದಾರೆ ಅನ್ಸುತ್ತೆ ನೋಡಿ. ಹಲೋ ಹಲೋ, ಯಾರು ಹೇಳಿ? ಮೇಡಮ್ ನೀವು ಯಾರು? ರಾಂಗ್ ನಂಬರ್ ಅಂತ ಹೇಳಿದ್ನಲ್ಲ. ಒಂದು ನಿಮಿಷ, ನೀವು ಯಾರು ಮಾತಾಡ್ತೀರ ಅದನ್ನೇ ಕ್ಲಿಯರ್ ಮಾಡಿಬಿಟ್ಟು ನೀವು ಕಟ್ ಮಾಡಿ ಮೇಡಮ್. ನೀವು ಪಟಾರನ್ ಕಟ್ ಮಾಡಿದ್ರೆ ರಾಂಗ್ ನಂಬರ್ ಅಂದ್ಬಿಟ್ಟು ನಿಮ್ಗೆ ಹೇಳ್ದೆ ಅಲ್ವಾ ನಾನು ರಾಂಗ್ ನಂಬರ್ ಅಂತ. ನೀವು ರಾಂಗ್ ನಂಬರಿಗೆ ಕಾಲ್ ಮಾಡಿದ್ರ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ರೆ ನಾನು ಕಾಲ್ ಕಟ್ ಮಾಡಿದ್ದೀನಿ. ನನಗೆ ಕಾಲ್ ಮಾಡಬೇಡಿ, ಓಕೆನಾ? ಪ್ಲೀಸ್ ದಯವಿಟ್ಟು ಕಿರ್ಚ್ಕೋಬೇಡಿ ಆಯ್ತಾ? ನನಗಿಲ್ಲ ಆಫೀಸಲ್ಲೂ ಕಿರ್ಚ್ಕೋಬೇಕು, ನಿಮ್ಮ ಹತ್ರನೂ ಕಿರ್ಚ್ಕೋಬೇಕು, ನನ್ನ ಕೈಲೂ ಆಗಲ್ಲ. ಅದು ನಿಮ್ ಪರ್ಸನಲ್, ಅದು ನನ್ನ ಹತ್ರ ಹೇಳಕ್ ಬಂದ್ಬೇಡಿ. ನಾ ಹೇಳಿದ್ರೆ ರಾಂಗ್ ನಂಬರ್ ಅಂತ ಕಾಲ್ ಮಾಡಬೇಡಿ. ನೀವು ರೈಟ್ ನಂಬರ್ ಅಂದ್ರೆ ನಮ್ಮ ಮಕ್ಳನ್ನ ಮಾತ್ರ ನಿಮ್ಮ ಇದಕ್ಕೆ ಹಾಕಲ್ಲ ನಾವು. ನೀವು ನಮ್ಮ ಹತ್ರ ಹೆಂಗೆ ಕಿರ್ಚ್ಕೋತೀರಾ ಮೇಡಮ್? ಒಂದ್ಸಲ ಕರೆಕ್ಟಾಗಿ ಅದೇನೋ ಮಾತಾಡ್ಬಿಟ್ಟು ಕಟ್ ಮಾಡಿ. ನೀವು ಏನಕ್ಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ? ನಿಮ್ಗೆ ಹೇಳೋದು ಅರ್ಥ ಆಗ್ತಿಲ್ವಾ? ನೀವು ರಾಂಗ್ ನಂಬರಿಗೆ ಕಾಲ್ ಮಾಡಿದ್ರು. ಏನ್ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ಹೇಳಿ ಆಯ್ತು? ಅಲ್ಲ, ನಿಮ್ಮ ಸಮಸ್ಯೆ ಏನು ಹೇಳಿ? ಸುಮ್ಮನೆ ಕಿರ್ಚಾಡ್ಕೊಂಡು ನಿಮ್ ಸಮಸ್ಯೆ ಏನ್ರಿ? ಕಾಲ್ ಮಾಡ್ಬಿಟ್ಟು ಸುಮ್ಮನೆ ತಲೆ ತಿಂತಿದ್ರೆ ಏನು? ನಿಮ್ದು ಹೇಳಿಲ್ವಾ ರಾಂಗ್ ನಂಬರ್ ಅಂತ? ಏನ್ ತಲೆ? ಯಾವ್ದಾದ್ರು ಹೋಗಿ ಡೇ ಕೇರ್ಗೆ ಬಿಟ್ಟು ಬನ್ನಿ. ನನಗೆ ಕಾಲ್ ಮಾಡ್ತಿದ್ದೀರಾ? ನಿಮ್ ಮಗುನ ನೋಡ್ಕೊಳಿಕ್ ನಾನೇನು ಹೇಳಿದ್ನಲ್ಲ ನಿಮ್ಗೆ ಬಂದ್ಬಿಟ್ಟು? ಹಂಗಾರೇನು ಊರಲ್ಲಿರೋ ಸುಮ್ನೆ ಕಾಲ್ ಮಾಡ್ಬೇಡಿ. ನಿಮ್ದು ರಾಂಗ್ ನಂಬರ್ ಅನ್ಸುತ್ತೆ ಆಯ್ತಾ? ನಾನು ಹೇಳ್ತೀನಿ ನೋಡಿ ಇನ್ನೊಂದ್ಸರಿ. ನೀವು ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀರಾ. ನಿಮ್ದೇ ತುಂಬಾ ಪೇಷನ್ಸ್ ಇಂದ ಮಾತಾಡ್ತಿದೀನಿ. ರಾಂಗ್ ನಂಬರ್, ಓಕೆನಾ? ಅಲ್ಲ, ನೀವು ಕಳ್ಕೊಂಡ್ರು ಪೇಷನ್ಸ್ ನನಗೆ ಇದೆಲ್ಲ ಆಯ್ತಾ? ನಾನು ಹೇಳ್ತಿರೋದೇನು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ತಲೆ ಇದ್ರೆ ಸುಮ್ಮನೆ ನೀವು ನನ್ನ ಮೇಲೆ ತಗೊಂಡು ನಿಮ್ ಪ್ರಾಬ್ಲಮ್ ಏನು? ನೀವು ಯಾರ್ದೋ ಕೋಪ ತಗೊಬಂದು ನನ್ನ ಮೇಲೆ ಇದು ಮಾಡ್ತಾ ಇದ್ದೀರಾ ಅಷ್ಟೇನೆ. ನೀವು ಎಲ್ಲೋ ಎತ್ತಾಗ್ತಾ ಇದ್ದೀರಾ. ನೀನ್ ಯಾವನಂತಾನೆ ನನಗೆ ಗೊತ್ತಿಲ್ಲ. ನಾನ್ ಯಾಕೆ ನನ್ ಕೋಪನ ತಂದ್ಬಿಟ್ಟು ನಿನ್ ಮೇಲೆ ಹಾಕ್ಲಿ? ನಿನ್ಗೆ ಹೇಳಿದ್ ಅರ್ಥ ಆಗ್ತಾ ಇಲ್ವಾ ರಾಂಗ್ ನಂಬರ್ ಅಂತ ಹೇಳಿ? ಯಾವ್ದಾದ್ರು ಡೇ ಕೇರ್ ಯಾವ್ದಾದ್ರು ನಿಮ್ಗೆ ಅಷ್ಟು ನೆಸೆಸರಿ ಇದ್ರೆ ಬೇರೆ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿ. ನನಗೆ ಮಾಡಿರೋದು ರಾಂಗ್ ನಂಬರ್ ಅಂತಾನೆ ಹೇಳ್ತಿದ್ದೀನಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ಮಾತಾಡ್ಸಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ಅಲ್ಲಿ ಸರಿಯಾಗಿ ಮಾತಾಡೋದನ್ನ ನಾನು ರೆಸ್ಪೆಕ್ಟ್ ಕೊಟ್ಬಿಟ್ಟು ಆಸ್ ಎ ಟೀಚರ್ ಅನ್ಬಿಟ್ಟು ನಾನು ಮಾತಾಡ್ತಾ ಇದ್ರೆ ಯಾವನ ನೀನು ಇಲ್ಲದೆಲ್ಲ ಮಾತಾಡ್ತಿದ್ದೆ. ತುಂಬಾ ರೆಸ್ಪೆಕ್ಟ್ ಕೊಟ್ರೆ ಜಾಸ್ತಿ ಆಯ್ತು ನಿಂದ, ಅಷ್ಟೇ ಹೇಳ್ತಿದ್ದೀನಲ್ಲ. ಏನ್ ನಾಲ್ಗೆ ಸಿಳ್ಬಿಡ್ತೀಯ? ನಿಮ್ಮನೇನೆ ಊಟ ಹಾಕ್ತಿದ್ಯಾ ನಂಗೆ ಇಡಿಯಟ್ ತಂದು? ಸುಮ್ಮನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ತುಂಬಾ ಜಾಸ್ತಿ ಆಯ್ತು ನಿಂದು. ನಿಮ್ಗೆಲ್ಲ ನಿಮ್ಮನೆ ನಾಯಿಗೆ ಹೋಗ್ತೀನಿ ಊಟ ಸರಿಯಾಗಿ ಮಾತಾಡೋದನ್ನ. ಲೋಫರ್, ನೀನ್ ನನಗೆ ಬಂದ್ಬಿಟ್ಟು ಊಟ ಹಾಕೋಷ್ಟು ನಮ್ಮನೆ ನಿನ್ನ ಹತ್ರ ಬಂದು ಕೇಳೋ ತರ ಎಲ್ಲ ನಾನು ಬೆಳೆಸಿಲ್ಲ. ಮೈಂಡ್ ಯುವರ್ ವರ್ಡ್ಸ್. ಉದ್ದ ಆಗ್ತಾ ಇದೆ ಹೇಳ್ತಾ ಇದೀನಿ. ಉದ್ದ ಆಗ್ತಾ ಇದೆ ನಾಲ್ಗೆ. ನಿಂದು ಜಾಸ್ತಿ ಆಗ್ತಾ ಇದೆ ಹೇಳ್ತಾ ಇದೀನಲ್ಲ. ನಿಂದು ಜಾಸ್ತಿ ಆಗ್ತಾ ಇದೆ. ಏನ್ ಜಾಸ್ತಿ ಆಗ್ತಾ ನಾನು ಹೇಳ್ತಾ ಇದೀನಿ ರಾಂಗ್ ನಂಬರ್ ಅಂತ. ಇನ್ನೊಂದ್ಸಲಿ ಕಾಲ್ ಬಂದ್ರೆ ನಂಬರ್ನ ಬ್ಲಾಕ್ ಮಾಡ್ತೀನಿ. ಯಾಕೋ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಷ್ಟು ಜಾಸ್ತಿ ಆಗಿದೆ ನಿಂಗೆ. ವಿದ್ಯಾವಂತರ ತರ ಕಾಣಿಸ್ತೀರಾ? ನಿನ್ನ ಹತ್ರ ಏನೋ ಮಾತಾಡೋದಿದೆ. ರಾಂಗ್ ನಂಬರ್ ಅಂತ ಹೇಳಿದ್ರೆ ನಿನ್ನ ಹತ್ರ ಮಾತಾಡೋದು ಏನಿದೆ? ನಂಗೆ ಏನಿದೆ ನಿನ್ನ ಹತ್ರ ಮಾತಾಡೋದು ಅರ್ಥ ಆಗ್ತಿಲ್ಲ. ಅಂದ್ರೆ ದವಡೆಯಲ್ಲಿ ಉದ್ರೋಬೇಕು, ಸರಿಯಾಗಿ ಮಾತಾಡ್ಬೇಕು. ಏನೋ ಏನು ನಿನ್ ಪ್ರಾಬ್ಲಮ್ ಏನೋ? ಏನಕ್ಕೆ ಕಾಲ್ ಮಾಡಿದ್ದೆ? ಹೇಳ್ತೀನಿ ತಾನೆ ರಾಂಗ್ ನಂಬರ್ ಅಂತ. ಸುಮ್ನೆ ರಾಂಗ್ ಮಾತಾಡಂಗ್ ಮಾಡ್ಬೇಡ. ಜಸ್ಟ್ ಎಷ್ಟಿದೆ ಅಷ್ಟು ಮಾತ್ರ ನೀನ್ ನೋಡ್ಕೋ. ಸದ್ಯಕ್ಕೆ ನಂಬರ್ ಯಾರು ಕೊಟ್ಟರು? ಕಾಲ್ ಮಾಡಿ ಕಾನ್ಫರೆನ್ಸ್ ಸೆಕ್ಷನ್ ಬನ್ನಿ. ಹಲೋ ಹಲೋ, ನಮಸ್ಕಾರ. ಹೇಳಿ. RJ ಸುನಿಲ್ ಅಂತ ಮಾತಾಡ್ತಾ ಇರೋದು. ಹಾ ಸರ್, ಹೇಳಿ ಸರ್. ಯಾವ ನಂಬರ್ ಕಳಿಸಿದ್ರಿ ಸರ್? ನೀವು ಯಾವ ಊರಿನವರು ಸರ್? ನಮ್ದು ಶಿವಮೊಗ್ಗ. ಶಿವಮೊಗ್ಗ ಎಲ್ಲಿ? ಶಿವಮೊಗ್ಗದಲ್ಲಿ ಶಿವಮೊಗ್ಗ ಸಿಟಿನೇ ಸರ್. ಹೌದಾ? ಯಾವ ನಂಬರ್ ಕಳಿಸಿದ್ರಿ? ನಮ್ಮ ಫ್ರೆಂಡ್ ಇಂದು. ಏನ್ ನಿಮ್ಮ ಫ್ರೆಂಡ್ಗೆ ದುರ್ಗಾ ಪರಮೇಶ್ವರಿ ಮೈ ಮೇಲೆ ಬರ್ತಿರತ್ತಾ ಯಾವಾಗ? ದುರ್ಗಾ ಪರಮೇಶ್ವರಿ ಬರ್ತಿರತ್ತಾ ಮೈ ಮೇಲೆ? ಗೊತ್ತಿಲ್ಲ ಸರ್. ಓಕೆ, ಈಗ ಅವ್ರ ಕಾಲ್ ಹಾಕಿ ಓಕೆ ಮಾಡಿ. ಸರ್ ನೀವು ಫೋನ್ ಮಾಡಿದ್ರಾ? ಮಾಡಿದ್ದೆ ನಾನು. ಒಂದು ರೌಂಡ್ ಮಾತಾಡಿದ್ರೆ ಮತ್ತೆ ಎತ್ತತಾ ಇಲ್ಲ ಫೋನು. ಮಾತಾಡಿದ್ರು, ಅದಕ್ಕೆ ಹೇಳಿದ್ದು. ಕಾನ್ಫರೆನ್ಸ್ ಕಾಲ್ ಹಾಕಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು
ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ಇದು ಏನ್ ಮಾಡ್ತಿದ್ದೆ? ಏನ್ ಮಾಡ್ಬೇಕು? ಯಾವನೋ ಒಬ್ಬ ಬೇರೆ ತಲೆ ತಿಂತಿದ್ದ ಫೋನ್ ಮಾಡಿ ನನಗೆ ಬರ್ತೈತೆ ಕೋಪ ಅಂದ್ರೆ ಏನ್ ಹೇಳು? ಯಾರು ಫೋನ್ ಮಾಡ್ತಾ ಇದ್ದೆ ನಿನಗೆ ಆಗ್ಲಿಂದ ಬಿಸಿ ಅಂತ ಬರ್ತಾ ಇದೆ. ಅವ್ನ ಅಜ್ಜಿ ಯಾರೋ ಫೋನ್ ಮಾಡ್ಬಿಟ್ಟು ಡೇ ಕೇರ್ ಪೇ ಕೇರ್ ಅನ್ನೋ ನನಗೆ ಕಾಲ್ ಮಾಡಿ ಹಿಡ್ದು ಜಡ್ ಬಿಡ ನನ್ನ ಕೋಪ ಬಂದಿತ್ತು. ಇಲ್ಲದೆಲ್ಲ ಮಾತಾಡ್ತಾನೆ ಡಬ್ಬ ನನ್ನ ಮಗ ಯಾವನೋ. ಏನ್ ಡೇ ಕೇರಾ? ರಾಂಗ್ ನಂಬರ್ ಇತ್ತ ಕಟ್ ಮಾಡಿದ್ರೆ ಮತ್ತೆ ಮಾಡ್ತಾನೆ. ನನ್ನ ಮುಂದೆ ಸಿಕ್ಕಿಲ್ಲ ತಗೊಂಡು ಹೊಡ್ಬಿಡ್ತಿದ್ದೆ. ಸೀರಿಯಸ್ ಎಷ್ಟು ಕೋಪ ಬರ್ತಿದ್ದೆ ನೋಡ ಅವನು. ಏನ್ ಹೆಸರು? ಯಾರಿಗ್ ಗೊತ್ತು? ಅನ್ನೋ ನಂಬರ್ ಬಿಡು ಯಾರೋ ಮಿತ್ತುನಂತೆ. ಜಡ್ಜ್ ಬಿಡಕ್ಕೆ ನಾನೇನು ಈರುಳ್ಳಿನ ಬೆಳ್ಳುಳ್ಳಿನ ಸರಿಯಾಗಿ ಮಾತಾಡೋದನ್ನ ಇಲ್ಲ ಅಂತಂದ್ರೆ ಬಂದು ನಾನು ಬಜ್ಜಿ ಮಾಡ್ಬಿಡ್ತೀನಿ. ಏಯ್ ಕಿರ್ಚ್ಕೋಬಾರ್ದು, ಒಳ್ಳೆ ಸೈಲೆನ್ಸರ್ ತರ. ಏನಕ್ಕೆ ನೀನು ಮುಚ್ಕೊಂಡು ಇವಾಗ ಅಭಿನನ್ ಫೋನ್ ಮಾಡಿ ಯಾರು ಇದು? ಏನ್ ಮುಚ್ಕೊಂಡು? ಅಲ್ಲ ಕರೆಕ್ಟ್ ಆಗಿ ಮಾತಾಡ್ತಿದ್ದೆ, ಯಾಕೆ ಮಾತಾಡ್ತಿದ್ಯಾ? ಮಾತಾಡೋದೇನ್ ಸಮಾಧಾನ ಇಲ್ಲ ಜೀವಕ್ಕೆ? ಯಾರು ನೀವು? ಯಾರು ನೀವು? ಅದನ್ನೇ ತಣ್ಣಗೆ ಒಳ್ಳೆ ಬೆಣ್ಣೆ ತರ ಕೇಳಕ್ಕೆ. ನಾನು ತಣ್ಣಗೆ ಮಾತಾಡ್ದೆ, ಆದ್ರೆ ತಣ್ಣಗೆ ಮಾತಾಡಿದೀನಿ. ನೀನ್ ಇಲ್ಲದ್ದೇ ಜಾಸ್ತಿ ಮಾತಾಡೋದಕ್ಕೆ ನಾನು ಜಾಸ್ತಿ ಮಾತಾಡಿದೀನಿ. ಏನ್ ಜಾಸ್ತಿ ಮಾತಾಡಿದೀನಿ? ಅಲ್ಲ ಕಿರ್ಚ್ಕೊಳ್ಳೋದೇನಿಕೆ? ಯಾರಿದು? ಇರ್ಲಿ ಫಸ್ಟ್ ಸಮಾಧಾನ ಮಾತಾಡ್. ನೀನು ನನಗೆ ಇಷ್ಟ ಇಲ್ಲ ಮಾತಾಡಕ್ಕೆ, ನಂಗೆ ಇಷ್ಟ ಇಲ್ಲ ಅಂದ್ರೆ ನಾವು ಕಟ್ ಮಾಡ್ತೀನಿ. ಶಿವಮೊಗ್ಗದವ್ರಿಗೆ ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ. ನಿಮ್ಮಿಂದ ಅದು ತಿಳ್ಕೊಳ್ಳೋ ನೆಸೆಸರಿ ನನಗಿಲ್ಲ. ಹೌದಾ? ಇಂಡಿಯವರು ಒಂದು ಬಿಸ್ನೆಸ್. ಅಯ್ಯೋ ಏನ್ ಬಿಸ್ನೆಸ್? ನಾನು ಈಗ ಬಿಸ್ನೆಸ್ ಮಾಡ್ತಿರೋದೇ ಸಾಕಪ್ಪ. ಯಾರಿದು? ನೀನ್ ಸಮಾಧಾನ ಮಾತಾಡ್ಮರ್ಯ. ನೀನು ಸಂಬಂಧಿಕರ ಸಮಾಜದಿಂದ ಮಾತಾಡಕ್ಕೆ ಒಳ್ಳೆ ಕಥೆ ಇತ್ತು ನಿಂದು. ಅಯ್ಯೋ ಮಾಡ್ಕೊಂಡ್ರೆ ಸಂಬಂಧಿಕರ ಆಯ್ತೀವಿ ಬಿಡಿ, ಅದಕ್ಕೆ ಯಾಕೆ ಹಿಂಗೆ? ನೀನ್ ಪೊಲೈಟ್ ಆಗಿ ನೀನ್ ಮಾತಾಡ್ಬೇಕು. ಕೇಳು. ನನಗೆ ಇಂಟ್ರೆಸ್ಟ್ ಇಲ್ಲ ಯಾರು ಅಂತ ತಿಳ್ಕೊಳ್ಳೋದು ಬಿಡು. ಅವ್ರಿಗೆ ಹೇಳೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನನಗೆ ಕೇಳೋ ಇಂಟ್ರೆಸ್ಟ್ ಇಲ್ಲ. ಏನು ಇಷ್ಟೊಂದು ಕೋಪ ಒಳ್ಳೇದಲ್ಲ ನಿಜವಲ್ಲ ಶಿವಮೊಗ್ಗದವ್ರಿಗೆ. ಇಲ್ಲಿ ಪರವಾಗಿಲ್ಲ, ಥ್ಯಾಂಕ್ ಯು. ಯಾಕೆ ಹಿಂಗ ನೀವ್ ಯಾರು ಹೇಳಿ? ಯಾರ್ರಿ ನೀವು? ಹಿಂಗೆ ಆರ್ಡ್ರ್ ತರ ಎಲ್ಲ ಕೇಳಿದ್ರೆ ನನಗೆ ತಿಕ್ಲತ್ ಬಿಡುತ್ತೆ. ಅವರು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ, ಅದಕ್ಕೆ ಸ್ವಲ್ಪ ನೀವು ನನ್ನ ಬಗ್ಗೆ ಎಲ್ಲ ಯಾರೋ ಸ್ಟ್ರೇಂಜ್ ಯಾಕೆ ಇನ್ಫಾರ್ಮೇಶನ್ ಕೊಡೋದು ನೋಡ್ಬಿಟ್ಟು ನಿಮಗೆ ಒಯ್ದಾಕ್ ಕೊಡ್ತೀನಿ ಅಷ್ಟೇ. ಮತ್ತೆ ಇವಾಗ ಯಾರು ನೀವು? ಮಾಡೋ ಕೆಲಸ ಮಾಡು ಅಂದ್ರೆ ಮೀಡಿಯೇಟರ್ ಹತ್ರ ಕಾನ್ಫಿಡೆನ್ಸ್ ಬರೀ ಹಾಕೇನೆ ಬ್ಯಾಮ್ಸ್ಕೊಂಡು ಫೋನ್ ಇಡು. ಗೊತ್ತಿಲ್ಲದರ ಹತ್ರ ನನಗೆ ಗೊತ್ತಿರೋ ಹತ್ರ ಮಾತಾಡಕ್ಕೆ ಟೈಮ್ ಇಲ್ಲ. ಅಯ್ಯೋ 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 ಸಾಕು ಬಿಲ್ಡಪ್. ಅಮ್ಮ ಅಭಿ ಹೇಳ್ತಿದ್ದೀನಿ ಕೇಳು, ಕೆಟ್ಟದಾಗೆಲ್ಲ ಬೈದಾಕ್ಬಿಡ್ತೀನಿ. ನನಗೆ ಬರ್ಸಿದ್ರೆ ಕೋಪ. ಯಾರಿದು? ಯಾರು ಅನ್ನೋ ನಂಬರ್ ಫೋನೇ ಮಾಡಲ್ವಾ? ನಿಧಾನಕ್ಕೆ ಮಾತಾಡು. ನಾನು ಎತ್ತದೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಾದ್ರೆ ಅನ್ನೋ ನಂಬರ್ ಫೋನ್ ಎತ್ತದೇ ಇಲ್ಲ. ಅದ್ರಲ್ಲಿ ಯಾಕಾದ್ರೂ ಎತ್ತದ ಅನಿಸ್ತೈತೆ ನನಗೆ ಇವಾಗ. ಒಳ್ಳೆ ತಲೆ ಬಿಸಿ ನೋಡು ಬೈದ್ಬಿಡ್ತು. ಯಾರಿದು? ಬೈಯಕ್ಕೆ ನೋಡ್ಬೇಡಿ, ಸಾಕು. ಈಗಲೇ ಬೈಸ್ಕೊಂಡು ಸಾಕಾಗಿದೆ. ನನ್ನ ಹೆಸರು ಬಂದು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವ್ರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಮ್ಮ ನಾನು ನಿಮ್ ರೀಲ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನನಗೇನೆ ಇದ್ ಮಾಡ್ಬಿಟ್ರೆ ನಂಗೆ ವಾಯ್ಸೇ ಗೊತ್ತಾಗಿಲ್ಲ ಸರಿ ಚೂರುನು. ನಮ್ ರೀಲ್ಸ್ ಎಲ್ಲ ನೋಡ್ತೀರಾ ಅಂತೀರಾ, ಗೊತ್ತಾಗಲ್ವಾ ನಾವ್ ಹೆಂಗೆ ರೈಸ್ ಮಾಡಿಸ್ತೀವಿ ಅಂತ? ನಿಜವಾಗ್ಲೂ ಗೊತ್ತಾಗಿಲ್ಲ, ನಿಜವಾಗ್ಲೂ ವಾಯ್ಸ್ ಗೊತ್ತಾಗಿಲ್ಲ ನಂಗೆ. ನಾನ್ ಸುಮ್ನೆ ಕುತ್ಕೊಂಡಿದ್ದೆ, ಒಬ್ಳ ಹಿಂಗ್ ಕಾಲ್ ಬಂತ ಯಾರೋ ಸಡನ್ ಆಗಿ ರಾಂಗ್ ನಂಬರ್ ಅಂದ್ರೆ ಇಷ್ಟೆಲ್ಲ ಮಾತಾಡ್ತಿದಾರಲ್ಲ ಅಂತ ನಾನ್ ಜೋರ್ ಮಾಡ್ಬಿಟ್ಟೆ ಸಡನ್ ಆಗಿ. ಜಗಳ ಹೊಡಿಯೋದಕ್ಕೆ ಖುಷಿ ಆಯ್ತು. ಇಲ್ಲಿ ನೋಡಿ ಕತೆನ ಇಲ್ಲಿ ಜಗಳ ಮಾಡಿದ್ರೆ ಖುಷಿ ಆಯ್ತು. ಅದ್ಯಾಕೆ ಹಂಗೆ ಖುಷಿ ಆಗೋದು ಜಗಳ ಮಾಡಿದ್ರಲ್ಲ ಕೆಲವ್ರಿಗೆ? ಹಂಗೆ ಸರ್, ಹುಡುಗಿಯರಿಗೆ ಏನೋ ಅಂತಾರಲ್ಲ, ಸುಮ್ನೆ ಜಗಳ ಮಾಡೋದು, ಸುಮ್ನೆ ತಪ್ಪಿಲ್. ಅದೆಲ್ಲ ಒಂಥರ ಒಳ್ಳುಳಿಯಾಗಿ ಬಂದ್ಬಿಟ್ರದು. ಏನೋ ಹೇಳ್ತೀರಪ್ಪ ನೀವೆಲ್ಲ, ಕೇಳಿಸ್ಕೊಂತೀವಿ ನಾವು. ಇರೋದನ್ನೇ ಹೇಳೋದು ಹುಡುಗರು. ಏನ್ ಹೇಳ್ತೀರಾ ಹುಡುಗರು ಇರೋದಿಲ್ಲ. ಓಕೆ ತೇಜಸ್ವಿನಿ, ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು, ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡೋದಕ್ಕೆ. ಸಾರಿ ಕಿರ್ಚಾಡ್ಬಿಟ್ಟೆ. ಓಕೆ ಥ್ಯಾಂಕ್ ಯು, ಬಾಯ್. ವೆಲ್, ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟ ಆಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಮಲ್ನಾಡೆ. RJ Sunil Prank Calls.